ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತಾ ಬಂದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ 118ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಸನ್ಮಾನ್ಯ ಶ್ರೀ ಎಸ್ ವಿದ್ಯಾಶಂಕರ್ ಅವರು, ಕುಲಸಚಿವರಾದಂತಹ ಸನ್ಮಾನ್ಯ ಶ್ರೀ ಆರ್ ರಾಜಣ್ಣರವರು, ಸಂಸ್ಕೃತಿ ಚಿಂತಕರು ಹಾಗೂ ಸಾಹಿತಿಗಳಾದಂತಹ ಶ್ರೀ ಸಿ.ಪಿ. ಕೃಷ್ಣಕುಮಾರ್, ಸಾಹಿತಿಗಳಾದಂತಹ ಹಾಲತಿ ಸೋಮಶೇಖರ್, ಖಾದರ್ ಪಾಷಾ ಉಪಸ್ಥಿತರಿದ್ದರು. ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಚ್ಚಿದಾನಂದ ವಿದ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ವಿದ್ಯಾದೆ ಉದದ ಚಿತ್ತಾದೇವಿ ನಿನ್ನ ಅವತಾರವೆಲ್ಲ ಉದ್ಧಾರ ಮಾದಿವ್ಯ ಮುಖಿಯೇ, ಎಲ್ಲವನ್ನು ಮಾಡಿ ಎಲ್ಲರೊಳಗೂ ನೀನು ಭಾರತ ಬೀಯ ಕರವೆ ಜಗದಮ್ಮೆ ಅಗ್ನಿ ಹಂಸಕರಿಗೆ ದರಿ ಕರವೆ ಬಾಯ ಇಳಿದು ಓ ದೇವಿಯ ಮಮುಟದ ನವಮಣಿಯೇ, ಗಂಧದ ಚಂದದ ವಂದಿನ ಗಣಿಯೇ, ರಾಘವ ಮಧುಸೂದರರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲಗಳಾಡಿದ ನಾಡೆ, ರಂಗಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಜಯ ಹೇ ಕರ್ನಾಟಕ ಮಾತೆ. ಪೀಠವನ್ನ 2012ರಲ್ಲಿ ವಿಶ್ವವಿದ್ಯಾನಿಲಯದ ವತಿಯಿಂದ ಪ್ರಾರಂಭಿಸಲಾಗಿದೆ. ಈ ಪೀಠದ ವತಿಯಿಂದ ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ಡಿಸೆಂಬರ್ 29ರಂದು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಇವರ ಸಾಹಿತ್ಯದಲ್ಲಿ ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಮನುಜಮತ, ವಿಶ್ವಪಥ ಎಂಬ ಪಂಚಮಂತ್ರಗಳು ಇವರ ಸಾಹಿತ್ಯದಲ್ಲಿ ಅಡಕವಾಗಿವೆ. ಕುವೆಂಪು ಸಮಕಾಲೀನರಾದ ದ.ರಾ ಬೇಂದ್ರೆಯವರು ಕುವೆಂಪು ಅವರ ಅಭಿನಂದನಾ ಗ್ರಂಥ ಒಂದರಲ್ಲಿ ಯುಗದ ಕವಿಗೆ ಎನ್ನುವ ಒಂದು ಕವನವನ್ನ ಬರೆದು ಬೇಂದ್ರೆಯವರು ಬರೆದಿರ್ತಕ್ಕಂಥದ್ದನ್ನ ಪ್ರಕಟಿಸಿದ್ದಾರೆ. ಆ ಪ್ರಾರಂಭದ ಸಾಲನ್ನ ಗಮನಿಸಿದಾಗ ನೋಡಿ, ಯುಗದ ಕವಿಗೆ, ಜಗದ ಕವಿಗೆ, ಶ್ರೀ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು ಬರುವ ಕೆಲವು ಪಾತ್ರಗಳು ಆ ಪಾಪಿಗಳ
ಮನಸ್ಸು ಪರಿವರ್ತನೆಯಾಗಿ ಅವರು ಪಾಪ ಪಶ್ಚಾತ್ತಾಪವನ್ನ ಪಟ್ಟು ಪ್ರಾಯಶ್ಚಿತ್ತವನ್ನ ಪಡ್ತಕ್ಕಂತ ಒಂದು ಅಂಶಗಳು ಆ ಪಾತ್ರಗಳ ಮೂಲಕ ವ್ಯಕ್ತವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಅವರ ಒಂದು ಆ ಕೃತಿ ಮಾತ್ರ ಅಲ್ಲ, ಅವರ ಎಲ್ಲಾ ಕೃತಿಗಳಲ್ಲೂ ಸಹ ಅಡಕವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಕಂಡು ಬರುತ್ತದೆ. ಈಗ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಉದ್ಘಾಟನೆ ಮಾಡುವುದಕ್ಕೆ ಆಗಮಿಸಿರ್ತಕ್ಕಂತಹ ಹಿರಿಯರು, ಪೂಜ್ಯರು ಹಾಗೂ ನಾಡಿನ ಹೆಸರಾಂತ ವಿದ್ವಾಂಸರು, ಸಾಹಿತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಸಿ.ಪಿ. ಕೃಷ್ಣಕುಮಾರ್ ಅವರು ಆಗಮಿಸಿದ್ದಾರೆ. ಅವರ ಕಿರು ಪರಿಚಯವನ್ನು ಮಾಡಿ ಅವರನ್ನ ಸ್ವಾಗತಿಸುತ್ತೇನೆ. ಶ್ರೀಯುತರು ಒಂದು ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ವಿಷಯವನ್ನು ಕುರಿತು ಸಂಶೋಧನೆ ನಡೆಸಿ PhD ಪದವಿಯನ್ನು ಗಳಿಸಿದ್ದಾರೆ. 1990ರಲ್ಲಿ ಸಾರ್ಥಕ ಎಂಬ ಅಭಿನಂದನಾ ಗ್ರಂಥವನ್ನ ಅವರ ಅಭಿಮಾನಿಗಳು, ವಿದ್ಯಾರ್ಥಿ ಮಿತ್ರರು ಇವರಿಗೆ ಅರ್ಪಿಸಿದ್ದಾರೆ. ಸುಮಾರು 350ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ ಕೀರ್ತಿ ಪ್ರೊಫೆಸರ್ CPK ಅವರದು. ಶಿಕ್ಷಣ ಮಂಡಳಿಯಲ್ಲಿ, ಅಕಾಡೆಮಿಕ್ ಕೌನ್ಸಿಲ್ ನಲ್ಲಿ, ಸೆನೆಟ್ ನಲ್ಲಿ, ಸಿಂಡಿಕೇಟ್ ನಲ್ಲಿ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿವೆ. ಇಂಥ ಹಿರಿಯ ಸಾಹಿತ್ಯ ಚೇತನ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿದೆ. ಇವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಕುವೆಂಪು ಪೀಠದ ಪರವಾಗಿ, ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ. ಕುವೆಂಪು ಅವರು ಅನೇಕ ಶತಮಾನಗಳು ಸೇರಿ ಚರಿತ್ರೆಯಾಗ್ತದೆ. ಚರಿತ್ರೆಯ ಅನೇಕ ಶತಮಾನಗಳು ಸೇರಿ ಒಂದು ಪರಂಪರೆಯಾಗ್ತದೆ. ಹಾಗೆ ಈ ಮಾತು ಕನ್ನಡಕ್ಕೆ ಬಹಳ ಸೂಕ್ತವಾಗಿ ಅನ್ವಯಿಸುತ್ತದೆ. ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ. ಆದರೆ ಈ ಕಾಲಾತ್ಮಕ ಅನ್ನೋದರ ಬಗ್ಗೆ ನಾನೊಂದು ಮಾತು ಹೇಳ್ತೇನೆ. ಸೂಪರ್ ಸ್ಟಿಫಾಯ್ ಹಾಗೆ ನಮ್ಮಲ್ಲಿ ಬಹಳ ಜನ ಈ ಥರ ಮೂಢರು ಕೂಡ ಇದೆ. ಕುವೆಂಪು ಹೇಳ್ತಾರೆ ನೋಡಿ, ನಮ್ಮ ಬಹಳ ಜನ ಪ್ರಾಧ್ಯಾಪಕರು ತರಗತಿಯಲ್ಲಿ ವಿಜ್ಞಾನವನ್ನು ಬೋಧಿಸ್ತಾರೆ, ಆದರೆ ಮನೆಗೆ ಹೋಗಿ ರಾಹುಕಾಲ, ಕುಳಿತ ಕಾಲ ಇವುಗಳನ್ನು ನೋಡ್ತಾರೆ. ಮಾನ್ಯ ಕುಲಪತಿಗಳ ಆಪ್ತ ಕರ್ತವ್ಯಾಧಿಕಾರಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ದೇವರಾಜ್ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ. ಈಗ ವಿಶೇಷ ಉಪನ್ಯಾಸವನ್ನ ಮಾಡಲಿದ್ದಾರೆ ಡಾಕ್ಟರ್ ಭಾರತಿ ಸೋಮಶೇಖರ್, ಸಂಸ್ಕೃತಿ ಚಿಂತಕರು ಹಾಗೂ ಸಾಹಿತಿಗಳು, ಮೈಸೂರು. ವಿಷಯ ಶೂದ್ರ ಪ್ರಜ್ಞೆಯ ಉನ್ನತ ಶಿಖರ ಕುವೆಂಪು. ಕುವೆಂಪು ಸಾಹಿತ್ಯವನ್ನು ಅಧ್ಯಯನ ಮಾಡುವವರಿಗೆ ಮಾರ್ಗದರ್ಶಕರಾಗಿ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಅವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವಂತಹ ಮಹಾನ್ ಚೇತನ ಪ್ರೊಫೆಸರ್ ಸಿ.ಪಿ. ಕೃಷ್ಣಕುಮಾರ್ ಅವರನ್ನ ಇಲ್ಲಿ ಕರೆದಿರುವಂಥದ್ದು ಬಹಳ ಅರ್ಥಪೂರ್ಣ. ಈ ಸಮಾರಂಭದ ಘನತೆ ಹೆಚ್ಚಿದೆ ಅಂತ ಭಾವಿಸ್ತಾ ಶ್ರೀಯುತ CPK ಅವರೇ, ಕುವೆಂಪು ಬಗ್ಗೆ ನೀವು ಮಾತನಾಡಿ ಅಂತ ಹೇಳಿದಾಗ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ CPK ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾರು ಶೂದ್ರ ಅಂತಂದ್ರೆ
ನಾವು ಸಹಜವಾಗಿ ನಮ್ಮ ವರ್ಣಾಶ್ರಮ ಧರ್ಮಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳುವಂಥದ್ದು. ಇದಲ್ಲ, ಇದು ಬ್ರಾಹ್ಮಣ ಅಂತಿದ್ದ ಹಾಗೇನೆ ಅವನ ನಂಟು ಏನು ಅಂತಂದ್ರೆ ಶಾಸ್ತ್ರ, ಪಾಂಡಿತ್ಯ ಉದ್ದೇಶಕ್ಕೋಸ್ಕರ ಆತ ಸೈನಿಕರು, ಆಯುಧಗಳು ಇದು ಮುಖ್ಯ ಆಗುವಂಥದ್ದು. ವೈಶ್ಯ ಅಂತಿದ್ದ ಹಾಗೇನೆ ಆತನಿಗೆ ಇರುವ ನಂಟು ಅಂದ್ರೆ ಹಣದ ನಂಟು, ಇನ್ಯಾವ ನಂಟು ಮುಖ್ಯ ಆಗಲ್ಲ. ಹಣ ಸಂಪಾದನೆ, ಅದರ ವಹಿವಾಟೆ ವೈಶ್ಯನಿಗೆ ಮುಖ್ಯ ಆಗುವಂಥದ್ದು. ಶೂದ್ರನ ನಂಟು ಯಾವುದು? ಅದು ಅಂದ್ರೆ ಶೂದ್ರನ ನಂಟು ಮಣ್ಣಿನದು. ಮಣ್ಣಿನ ನಂಟು ಯಾವ ವರ್ಗಕ್ಕೂ ಇಲ್ಲ. ಈ ಭೂಮಿಯ ನಂಟು ಅನ್ನೋದಿದೆಯಲ್ಲ, ಆ ನಂಟಿನಲ್ಲೇ ಒಂದು ವಿಶೇಷವಾದ ಅರ್ಥ ಇದೆ. ಅದು ಬೆಳೆಯುವಂಥದ್ದು. ಹಸನು ಮಾಡೋದು, ಕಳೆ ತೆಗೆಯೋದು, ಗೊಬ್ಬರ ಹಾಕೋದು, ಬೀಜ ಬಿತ್ತೋದು, ಬೆಳೆ ಬೆಳೆಯೋದು. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಕುಲಸಚಿವರಾದ ಪ್ರೊಫೆಸರ್ ಆರ್ ರಾಜಣ್ಣರವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಕುವೆಂಪು ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹಾಗೂ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಬೇಕು ಅಂದ್ರೆ ಇದಕ್ಕೆ ಮೂಲ ಕಾರಣ ಈ ಕೇಂದ್ರದ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ NR ಚಂದ್ರೇಗೌಡ ಅವರು.